ನೆಲದನಿ ಬಳಗದ ವತಿಯಿಂದ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಸಾಕ್ಷ್ಯ ನಾಟಕ ಪ್ರದರ್ಶನವನ್ನು ಮೇ 24ರ ಸಂಜೆ 6 ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಬಳಗದ ಅಧ್ಯಕ್ಷ ಎಂಸಿ ಲಂಕೇಶ್ ಮಂಗಲ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೇದಿಕೆ ಕಾರ್ಯಕ್ರಮದ ನಂತರ ಸಂಜೆ 7ಕ್ಕೆ ನಾಟಕ ಪ್ರದರ್ಶನಗೊಳ್ಳಲಿದ್ದು, ನಾಟಕವು ಸುಮಾರು 1 ಗಂಟೆ 50 ನಿಮಿಷಗಳ ಕಾಲ ನಡೆಯಲಿದೆ ಎಂದರು. ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ನೆಲದನಿ ಬಳಗದ ಪೋಷಕರಾದ ರುಕ್ಮಿಣಿ ಎಸ್ಸಿ ಶಂಕರೇಗೌಡ ಅಧ್ಯಕ್ಷತೆ ವಹಿಸುವರು. ರೈತ ನಾಯಕಿ ಸುನಂದಾ ಜಯರಾಮ್ ಉದ್ಘಾಟನೆ ನೆರವೇರಿಸುವರು ಎಂದು ವಿವರಿಸಿದರು. ಮೇರು ಸಾಹಿತಿಯಾಗಿ ಇವತ್ತು ಗುರುತಿಸಿಕೊಂಡವರು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು. ಪ್ರಸ್ತುತ ಮಂಡ್ಯ ಹಾಗೂ ಕರ್ನಾಟಕಕ್ಕೆ ವಿಶ್ವಮಾನವ ಸಂದೇಶ ವೈಚಾರಿಕತೆಗಳನ್ನು ತಿಳಿಸುವ ದೃಷ್ಟಿಯಲ್ಲಿ ಇವತ್ತಿನ ಯುವ ಜನಾಂಗಕ್ಕೆ, ಯುವ ಜನತೆಗೆ ನಾವು ಕುವೆಂಪು ಅವರ ಸಾಹಿತ್ಯ ಮತ್ತು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯಗಳನ್ನು ಕೂಡ ತಿಳಿಸುವ ನಿಟ್ಟಿನಲ್ಲಿ ಪ್ರಸ್ತುತ ಪ್ರವರ ಥಿಯೇಟರ್ ಬೆಂಗಳೂರು ಪ್ರಸ್ತುತಪಡಿಸ್ತಾ ಇರುವಂತಹ ಅಣ್ಣನ ನೆನಪು ಒಂದು ಏನು ಮಹಾನ್ ಕೃತಿ ಇದೆ. ಕುವೆಂಪು ಅವರ ಬಾಲ್ಯ, ವೈಚಾರಿಕತೆ, ಜೀವನ ಹಾಗೂ ಅವರ ಏನು ಮನೋಭಾವ ಇಟ್ಕೊಂಡಿದ್ರು ಜೀವನದಲ್ಲಿ ಅದನ್ನು ಹತ್ತಿರದಿಂದ ನೋಡಿದಂಥವರು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು. ಅವರ ಎಲ್ಲ ಘಟನೆಗಳನ್ನು ನೋಡಿದಂತಹ, ಅನುಭವಿಸಿದಂತಹ ಹಾಸ್ಯಮಯ ಹಾಗೂ ಸಾಹಿತ್ಯ ಪ್ರಜ್ಞೆಗಳನ್ನು, ತಂದೆ ಮತ್ತು ಮಗನ ಒಡನಾಟಗಳನ್ನು, ಸಾಮಾಜಿಕವಾಗಿ ಕಂಡುಕೊಂಡಂತನ್ನು ಅವರ ಎಲ್ಲ ಘಟನೆಗಳನ್ನು ಅಣ್ಣನ ನೆನಪು ಕೃತಿಯಲ್ಲಿ ದಾಖಲಿಸಿದ್ದಾರೆ. ಈ ಕೃತಿಯನ್ನು ಪ್ರವರ ತಂಡದವರು ನಾಟಕ ರೂಪಕ್ಕೆ ತಂದಿದ್ದಾರೆ. ಇದೊಂದು ವಿಶೇಷವಾದಂತಹ ನಾಟಕ. ಸಾಮಾಜಿಕ ಕಳಕಳಿ ಮತ್ತು ಸಾಹಿತ್ಯವನ್ನು ಎರಡೂ ಆಂಧ್ರಗಳನ್ನು ಇಟ್ಕೊಂಡಿರುವಂಥ ನಾಟಕ. ಈ ತಂಡ 30 ಜನ ಕಲಾವಿದರನ್ನು ಒಳಗೊಂಡು ರಂಗಭೂಮಿಯಲ್ಲಿ ಒಂದು ವಿಶೇಷವಾದಂತಹ ರಾಜ್ಯದಲ್ಲೇ ಹೆಸರು ಮಾಡಿರುವಂಥ ಕಲಾವಿದರಿದ್ದಾರೆ ಇದರಲ್ಲಿ. ಇದರ ನಿರ್ದೇಶನವನ್ನು ಅನುರಾಮ್ ಸಂಜೀವ ನಮ್ಮ ನಾಟಕ ರೂಪಕ್ಕೆ ತಂದಿದ್ದಾರೆ. ಹಾಗೂ ರಂಗರೂಪ ಕನ್ನಡಂ ಪವನ್ ಪ್ರಸಾದ್ ರವರು, ನಿರ್ದೇಶನ ಹಾಗೂ ಬೆಳಕು ಅಕ್ಷಯ ಭೋಸ್ಲೆ. ಈ ರೀತಿ ಈ ಕಾರ್ಯಕ್ರಮವನ್ನು ಕಟ್ಟಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂಥವರು ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು. ಅಧ್ಯಕ್ಷತೆಯನ್ನು ನಮ್ಮ ಬಳಗದ ಪೋಷಕರಾದಂಥ ಶ್ರೀಮತಿ ರುಕ್ಮಿಣಿ ಎಸ್ಸಿ ಶಂಕರೇಗೌಡರು. ಕಾರ್ಯಕ್ರಮದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವೈಚಾರಿಕ ಮತ್ತು ದಲಿತ ರೈತ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂಥ ಶ್ರೀಮತಿ ಸುನಂದಾ ಜಯರಾಮ್ ರವರು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಇದೇ ಸಂದರ್ಭದಲ್ಲಿ ಮಂಡ್ಯ ಮಿಮ್ಸ್ನಲ್ಲಿ ಉತ್ತಮವಾದ ಸೇವೆ ಸಲ್ಲಿಸ್ತಾ ಕಳೆದ 15 ದಿನಗಳಿಂದ ಒಂದು 13 kg ಗೆಡ್ಡೆಯನ್ನು ಹೊರತೆಗೆದು ಒಂದು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂಥ ಡಾಕ್ಟರ್ ಮನೋಹರ್ ಅವರು, ಹಾಗೂ ಕೀಲು ಮತ್ತು ಮೂಳೆ ತಜ್ಞರು, ITKR ಆಗ್ಬೋದು, ASL ಆಗ್ಬೋದು, ನರದ್ದಾಗ್ಬೋದು, ಎಲ್ಲ ಥರದ ಒಂದು ಜನಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತಾ ಇರುವಂತಹ ಡಾಕ್ಟರ್ ರವಿಕುಮಾರ್ ಅವರಿಗೆ HS, ಹಾಗೂ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ, ಮಂಡ್ಯ ನಗರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕುಮಾರಿ HR ಕನ್ನಿಕರ್ ಅವರಿಗೆ ಇದೇ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನಾವು ಅಭಿನಂದಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಾಗರಾಜ್ ಅವರು, ನಮ್ಮ ಅಂತಾರಾಷ್ಟ್ರೀಯ ಅಲೈನ್ಸ್ PSLF, ನಮ್ಮ ನಿವೃತ್ತ ಪ್ರಾಧ್ಯಾಪಕರಾದಂತಹ ಪೋಷಕರಾದಂಥ ನಮ್ಮ ನೆಲದನಿ ಬಳಗದ ಮರಿಗೌಡರು, ನಮ್ಮ ಅಲೈ KT ಹನುಮಂತ ಅವರು, ಹೀಗೆ ಹಲವಾರು ನಂದೀಶ್ ಅವರು, ಮಂಜುನಾಥ್ ಅವರು, ಮಾದೇಗೌಡರು, ಅರವಿಂದ್ ಅವರು, AC ರಮೇಶ್ ಅವರು, ಮೀರಾ ಸುಲಿಂಗೆ ಮೇಡಮ್, ಮಂಜು ಮುತ್ತುಗೆರೆ, ವಿನಯ್ ಅವರು, ತಗ್ಗಳಿ ವೆಂಕಟೇಶ್ವರಿ ಕಾರ್ಯಕ್ರಮದಲ್ಲಿ ಇರ್ತಾರೆ. ಕಾರ್ಯಕ್ರಮ ಕೇವಲ ವೇದಿಕೆಗೆ ಒಂದು 15-20 ನಿಮಿಷ ನಾವು ಮುಗಿಸ್ತೀವಿ. 7 ಗಂಟೆಗೆ ಕರೆಕ್ಟಾಗಿ ನಾಟಕ ಪ್ರಾರಂಭ ಮಾಡ್ತೀವಿ. ಉದ್ಘಾಟನಾ ಸಮಾರಂಭ ಮತ್ತು ಇದರಿಂದ ನಾವು ಏನೋ ಪ್ರೇಕ್ಷಕರಿಗೆ ವಿಳಂಬ ಮಾಡಲ್ಲ. ನಮ್ಮ ಒಟ್ಟಾರ ದೃಷ್ಟಿ ವೈಚಾರಿಕತೆ ಮತ್ತು ಕುವೆಂಪುರ ಸಾಹಿತ್ಯ, ಪೂರ್ಣಚಂದ್ರ ತೇಜಸ್ವಿಯರ ಸಾಹಿತ್ಯ ನಾವು ದೃಶ್ಯಗಳ ಮುಖಾಂತರ, ಕಾವ್ಯಗಳ ಮುಖಾಂತರ ರಂಗಭೂಮಿಯಲ್ಲಿ ಹೆಚ್ಚು ತಿಳಿಸ್ಕೊಟ್ರೆ, ಸಿನಿಮಾಗಳ ಮುಖಾಂತರ, ಕಟ್ಟು ಮುಖಾಂತರ ಅವರ ಸಾಹಿತ್ಯ ಮತ್ತು ಅವರ ಗೀತೆಗಳು ಪ್ರೇಕ್ಷಕರ ಮನವಾಗಿ ಗೆಲ್ಲುವುದು ಮತ್ತು ಅವ್ರಿಗೆ ಹತ್ತಿರ ಆಗುತ್ತೆ ಅಂತ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗ ನಾವು ಪೋಸ್ಟ್ ಬಿಡುಗಡೆ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲ ನಮ್ಮ ಪತ್ರಿಕಾ ಸಂಪಾದಕರು, ವರದಿಗಾರರು, ಛಾಯಾಚಿತ್ರ ಹಾಗೂ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ದಯಮಾಡಿ ಕುಟುಂಬ ಸಮೇತ ಬಂದು ಈ ನಾಟಕನ ವೀಕ್ಷಣೆ ಮಾಡಬೇಕು. ಹಾಗೂ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರಿಗೆ, ರಂಗಭೂಮಿ ವರ್ಗದವರಿಗೆ, ಪ್ರೇಕ್ಷಕರಿಗೆ ಇದು ಮುಟ್ಲಿ ಅನ್ನೋ ಒಂದು ದೃಷ್ಟಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಬಳಗದ ನವೀನ್ ಕುಮಾರಿ, ಕುಮಾರ್ ಗೌಡ, ಶಿವಮಲ್ಲು, ನಾಗೇಶ್, ಮಹದೇವಸ್ವಾಮಿ ಇದ್ದರು.